ಗೌರಿ ಲಂಕೇಶ್ ನೆರಳು ನನ್ನ ಮೇಲೆ ಬಿದ್ದಿದೆ ಅಥವಾ ನನ್ನ ಮೇಲಿದೆ ಎಂದ ನಟ ವಿಜಯ್. ಲ್ಯಾಂಡ್ ಲಾರ್ಡ್ ನಟ ವಿಜಯ್ ಹೇಳಿಕೆ ಸಂಚಲನ. ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ ತೂಫಾನ್ ಸೃಷ್ಟಿ ಮಾಡಿದೆ. ಆ ತರಹದ ಸಿನಿಮಾಗಳನ್ನು ಮಾಡೋದಕ್ಕೆ ಗೌರಿಯವರೇ ಕಾರಣ ಅಂಥೇಳಿ ಕನ್ನಡದ ಖ್ಯಾತ ನಟ ದುನಿಯಾ ವಿಜಯ್ ಹೇಳಿದ್ದಾರೆ. ಲ್ಯಾಂಡ್ ಲಾರ್ಡ್ ನಟ ವಿಜಯ್ ಹೇಳಿಕೆ ಸಂಚಲನ. ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ ತೂಫಾನ್ ಸೃಷ್ಟಿ ಮಾಡಿದೆ. ಜೈ ಭೀಮ್ ಅನ್ನೋ ಘೋಷಣೆ ಥಿಯೇಟರ್ನಲ್ಲಿ ಮೊಳಗ್ತಾ ಇದೆ. ಆ ತರಹದ ಸಿನಿಮಾಗೆ ಕೈ ಹಾಕೋದಕ್ಕೆ ಗೌರಿ ಅವರೇ ಕಾರಣ ಅಂತೇಳಿ ವಿಜಯ್ ಹೇಳ್ತಿದ್ದಾರೆ. ನಾನು ಜಿಮ್ ಟ್ರೈನರ್ ಆಗಿದ್ದಾಗ, ಅಂದರೆ ಒಂದು 20-25 ವರ್ಷದ ಹಿಂದೆ ಜಿಮ್ ಟ್ರೈನರ್ ಆಗಿದ್ರು. ಯಾರು? ದುನಿಯಾ ವಿಜಯ್. ಆಗ ನಟ ದುನಿಯಾಗಿನೇ ಯಾವ ಸಿನಿಮಾನು ಕೂಡ ಮಾಡಿರಲಿಲ್ಲ. ಗೌರಿರಂತಹ ದಿಟ್ಟ ಪತ್ರಕರ್ತೆಯನ್ನು ನಾವು ಕಳೆದುಕೊಳ್ಳಬಾರ್ದಾಗಿತ್ತು. ಜಿಮ್ ಟ್ರೈನರ್ ಆಗಿದ್ದಾಗ ನನ್ನನ್ನು ಕರೆದು 500 ರೂಪಾಯಿ ದುಡ್ಡು ಕೊಡ್ತಾ ಇದ್ರು. ಗೌರಿ ಲಂಕೇಶ್ ಅವರ ನೆರಳು ನನ್ನ ಮೇಲೆ ಬಿದ್ದಿದೆ. ಈ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಇದೆಯಲ್ಲ, ಅದು ಯಾವ ಡಾಕ್ಟರ್ BR ಅಂಬೇಡ್ಕರ್ ಒಂದು ಕನಸನ್ನು ಕಟ್ಕೊಂಡಿದ್ರು, ಈ ನಮ್ಮ ದೇಶ ಹಿಂಗಾಗಬೇಕು, ಈ ನಮ್ಮ ದೇಶದಲ್ಲಿ ಅಸಮಾನತೆ ತಾಂಡವಾಡ್ತಾ ಇದೆ, ಅಸಮಾನತೆ ತೊರೆದು ಅಥವಾ ಅದನ್ನು ತೊಳೆದು ಹಾಕಿ ಇಲ್ಲೊಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಏನು ಕನಸಿದೆಯೋ ಆ ಕನಸಿನ ಒಂದು ಭಾಗವೇ ಈ ಸಿನಿಮಾ ಅಂತೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಪ್ಪಿ ಹಿಡಿಯೋ ತರಹದ ಸಿನಿಮಾ ಇದು. ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಅಸಮಾನತೆ ತಾಂಡವಾಡ್ತಾ ಇದೆ. ಜಾತಿ, ಧರ್ಮ, ಪಂಥ, ವರ್ಣ ಹೀಗೆ ಭೇದಗಳು ರಾಜ್ಯದಲ್ಲಿ ಈಗಲೂ ಕೂಡ ಜೀವಂತವಾಗಿದೆ. ಇವೆಲ್ಲವನ್ನ ತೊಳೆದು ಹಾಕೋದಕ್ಕಾಗಿ ಲ್ಯಾಂಡ್ ಲಾರ್ಡ್ ನಂತಹ ಸಿನಿಮಾ ನೋಡಬೇಕು. ಈ ಸಿನಿಮಾ ಈಗ ಪ್ರತಿಯೊಂದು ಸಿನಿಮಾಗೆ ಒಂದು ಪ್ರೇರಣಾ ಶಕ್ತಿ ಅಂತ ಯಾರಾದರೂ ಇರ್ತಾರೆ. ಇನ್ನು ಈ ನಟ ದುನಿಯಾ ವಿಜಯ್ಗೆ ಪ್ರೇರಣೆ ಯಾರು ಅಂತ ಕೇಳಿದಾಗ ದಿಟ್ಟ ಪತ್ರಕರ್ತೆಯಾಗಿದ್ದ ಗೌರಿ ಲಂಕೇಶ್. ಆಕೆಯನ್ನು ಅತ್ಯಂತ ಅಮಾನುಷವಾಗಿ ಕೊಂದು ಹಾಕಲಾಯಿತು. ಆಕೆಯ ನಿವಾಸದಲ್ಲಿ ಒಂದಷ್ಟು ದುರುಳರು, ಒಂದಷ್ಟು ಮತಾಂಧರು, ಒಂದಷ್ಟು ಕೋಮುವಾದಿಗಳು ಆಕೆಯನ್ನು ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ ಮನೆ ಒಳಗೆ ನುಗ್ಗಿ ಆಕೆಯನ್ನು ಕತ್ತರಿಸಿ ಕೊಲ್ಲಲಾಗಿತ್ತು. ಬ್ರೂಟಲ್ ಮರ್ಡರ್ ಅದು. ಆ ಪ್ರಕರಣದಲ್ಲಿ ಒಂದಷ್ಟು ಜನ ಆರೋಪಿಗಳು ಈಗಲೂ ಜೈಲಲ್ಲಿದ್ದಾರೆ. ಅದರಲ್ಲಿ ಶಂಕಿತರಾಗಿದ್ದವರನ್ನು ಈಗಾಗಲೇ ಜಾಮೀನು ಮುಖಾಂತರ ಅವರು ಹೊರಗಿದ್ದಾರೆ. ಒಟ್ಟಾರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ರಾಜ್ಯದಾದ್ಯಂತ ಸಂಚಲನವನ್ನು ಮೂಡಿಸ್ತಿರುವಾಗ ನಿಮಗೆ ಪ್ರೇರಣೆ ಯಾರು ಅಂತ ಕೇಳಿದಾಗ ದಿಟ್ಟ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹೆಸರನ್ನು ಹೇಳಿದ್ದಾರೆ ದುನಿಯಾ ವಿಜಯ್. ಗೌರಿ ಲಂಕೇಶ್ ನೆರಳು ನನ್ನ ಮೇಲೆ ಬಿದ್ದಿದೆ, ಹಾಗಾಗಿ ಈ ತರಹದ ಸಿನಿಮಾಗಳನ್ನು ತೆಗಿತಿದ್ದೇನೆ. ಲ್ಯಾಂಡ್ ಲಾರ್ಡ್ ನಟ ವಿಜಯ್ ಹೇಳಿಕೆ ಸಂಚಲನ ಮೂಡಿಸ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ ತೂಫಾನ್ ಸೃಷ್ಟಿ ಮಾಡಿದೆ. ಆ ತರಹದ ಸಿನಿಮಾಗೆ ಕೈ ಹಾಕೋದಕ್ಕೆ ಗೌರಿ ಅವರೇ ಕಾರಣ. ನಾನು ಜಿಮ್ ಟ್ರೈನರ್ ಆಗಿದ್ದಾಗ ಗೌರಿ ಮೇಡಮ್ 500 ರೂಪಾಯಿ ಕೊಡ್ತಾ ಇದ್ರು. ಅವರ ನೆನಪು ಸದಾ ನಮ್ಮನ್ನು ಕಾಡ್ತಾ ಇದೆ. ಗೌರಿರಂತಹ ದಿಟ್ಟ ಪತ್ರಕರ್ತೆಯನ್ನು ನಾವು ಕಳೆದುಕೊಳ್ಳಬಾರದಿತ್ತು ಅಂತ ಹೇಳಿ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಟ ವಿಜಯ್ ಹೇಳ್ಕೊಂಡಿದ್ದಾರೆ. ವಿಜಯ್ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗೆ ಬರ್ತಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗೋವರೆಗೂ ಕೂಡ ಒಂದು ಧರ್ಮಕ್ಷೇತ್ರಕ್ಕೆ ನಾನು ಹೋಗೋದಿಲ್ಲ, ಮಂಜುನಾಥನನ್ನು ದರ್ಶನ ಮಾಡೋದಿಲ್ಲ ಅಂತೇಳಿ ಈ ಹಿಂದೆ ಹೇಳಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದ್ದರು. ಕೆಲ ಬಲಪಂಥೀಯ ಸಂಘಟನೆ, ಕೆಲ ಬಲಪಂಥೀಯ ಪ್ರೇರಿತ ರಾಜಕೀಯ ಪಕ್ಷದ ಮುಖಂಡರು ದುನಿಯಾ ವಿಜಯ್ರನ್ನು ನಖಶಿಕಾಂತವಾಗಿ ಖಂಡನೆ ಮಾಡಿದರು. ಒಬ್ಬ ಕಲಾವಿದನಿಗೆ ನಿಲುವುಗಳು ಯಾಕೆ? ರಾಜಕೀಯವಾದಂತಹ ನಿಲುವು ಯಾಕೆ? ಒಬ್ಬ ಕಲಾವಿದನಿಗೆ ನೀವು ಒಂದು ತರಹದಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂಥೇಳಿ ದುನಿಯಾ ವಿಜಯ್ ವಿರುದ್ಧ ಕೆಲವೊಂದು ಆಕ್ರೋಶಗಳು ವ್ಯಕ್ತವಾಗಿತ್ತು. ಈಗ ಮತ್ತೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮುಖಾಂತರ ಗೌರಿ ಲಂಕೇಶ್ ಪರ ಬ್ಯಾಟ್ ಬೀಸಿ ಮತ್ತೊಮ್ಮೆ ಸಂಚಲನವನ್ನು ಮೂಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.